ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಹೊಸದಾಗಿ ನೀವು FL ಸ್ಟುಡಿಯೋನ ಯೂಸ್ ಮಾಡೋರಿದ್ರೆ ಈ ವಿಡಿಯೋ ನೋಡಿರಿ. ನೀವು FL ಸ್ಟುಡಿಯೋದಲ್ಲಿ ಯಾವುದಾದ್ರೂ ಸಾಂಗ್ನ ನೀವು DJ ಮಾಡಿ ಮತ್ತು ಆ ಸಾಂಗ್ನ ನೀವು ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿರಿ. FL ಸ್ಟುಡಿಯೋ ಇಲ್ಲೇದ ಓಪನ್ ಮಾಡ್ಕೊತೀನಿ. ನಾನು ಒಂದು ಶಬ್ಬೀರ್ ಡಾಂಗೆ ಅವರ ಒಂದು ಸಾಂಗ್ನ DJ ಮಾಡಿದ್ದೀನಿ. ಅದು ಯಾವ ಥರ ಆಗಿದೆ ಅಂತ ನೋಡ್ರಿ. ನೋಡ್ರಿ, ಈ ಥರ ಆಗೈತಿ. ಈ ಸಾಂಗ್ನ ನಾನು ನಾಳೆ ಬೆಳಗ್ಗೆ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಕೇಳ್ರಿ, ಹಂಗೆ ಸಪೋರ್ಟ್ ಮಾಡಿರಿ. ನೋಡ್ರಿ, ಈ ಸಾಂಗ್ನ ನಾನು ಯಾವ ರೀತಿ ಸೇವ್ ಮಾಡ್ತೀನಿ ಅಂತ ಹೊರಗಡೆ ನಿಮ್ಗೆ ಅರ್ಥ ಆಗಲ್ಲ ಅಂತ ನೋಡ್ರಿ. ಇಲ್ಲೆಲ್ಲ ನಾನು ತೋರಿಸ್ತೀನಿ. ಇಲ್ಲದ ಅಲ್ರಿ, ಇಲ್ಲೇ ಟಚ್ ಮಾಡಿರಿ. ಕೊಡಿ ಐಕನ ನ್ಯೂ ಸಾಂಗ್ ಒಂದೇದು ಅದ ಐತ್ರಿ. ಈಗ ಇಲ್ಲೇ ಶೇವ್ ಅಂತ ಐತೆ ನೋಡ್ರಿ. ಇದ್ರ ಮ್ಯಾಲೆ ಒತ್ರಿ. ಇಲ್ಲಿ ನಿಮ್ಗೆ ಏನು ಬರ್ತಂದ್ರೆ ಇಲ್ಲಿ MP3 ಅಂತ ಐತೆ ನೋಡ್ರಿ. ಇದನ್ನು ಒತ್ರಿ. ಈಗ ಶೇವ್ ಅಂತ ಮಾಡಿಬಿಡ್ರಿ. ಈಚೆ ಕಡೆ ಶೆಂಡ್ ಅಂತ ಐತಲ್ಲ, ಇದನ್ನು ಹೊಡ್ರಿ. ಮ್ಯೂಸಿಕ್ ಅಂತ ಸೆಲೆಕ್ಟ್ ಮಾಡಿರಿ. ಇಲ್ಲಿ ಫುಲ್ ಸಾಂಗು ಮತ್ತು ಇಲ್ಲೇನು ಮಾಡೋದು ಬೇಡ. ಇಲ್ಲೇ ಇದು ಹೈ ಕ್ವಾಲಿಟಿ, ಇದನ್ನೊಂದು ಆನ್ ಮಾಡ್ಕೊಳ್ರಿ. ಇಲ್ಲಿ ರೆಂಡರ್ ಅಂತ ಐತಲ್ಲ, ಅದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ. ಸಾಂಗು ನಿಮ್ಗೆ ಹೊರಗೆ ಬರ್ತಿರ್ತೈತಿ. ಓಕೆ, ಹೊರಗೆ ಯಾವ ಥರ ಬಂದಿರ್ತೈತಿ ನೋಡೋಂಬರ್ರಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲೈತೆ ನೋಡ್ರಿ, ಸಾಂಗು ರೆಡಿ ಆಗಿ ಬರ್ತೈತಿ. ಇಷ್ಟೇ ನೋಡ್ರಿ. ಈ ವಿಡಿಯೋ ನಿಮ್ಗೆ ಯಾರಿಗಾರ ಅರ್ಥ ಆಗಿದ್ರೆ ಮತ್ತೇನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡ್ಬೋದು. ಹಾಗೆ ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಿಂಗೆ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಬೇರೆ ಏನಾದರೂ ಡೌಟ್ ಇದ್ರೆ ಕೇಳ್ರಿ, ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು.